ಈ ಸೀನು CGI ಅಲ್ಲ ಅಂತ ಹೇಳಿದ್ರೆ ನಿಮ್ ಕೈ ನಂಬಕ್ಕಾಗುತ್ತಾ? ನಮ್ಮ ಟೋಬಿ ಮೆಗ್ವರ್ ನ ಸ್ಪೈಡರ್ ಮ್ಯಾನ್ 1 ಮೂವಿನಲ್ಲಿ ತುಂಬಾ ಸೀನ್ಗಳು ಒರಿಜಿನಲ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಪ್ರಾಕ್ಟಿಕಲ್ ಎಫೆಕ್ಟ್ ನ ಯೂಸ್ ಮಾಡಿರ್ತಾರೆ. ಅದ್ರಲ್ಲಿ ಒಂದು ಪೀಟರ್ ಕೆಳಗೆ ಬೀಳುತ್ತಿರುವ MJ ನ ಹಿಡ್ಕೊಂಡು ಮತ್ತೆ ಅವ್ರು ಇಟ್ಕೊಂಡಿದ್ದ ಟ್ರೇ ಫುಡ್ ಐಟಮ್ಸ್ ನ ಜೊತೆಗೆ ಟ್ರೇ ನ ಕರೆಕ್ಟ್ ಆಗಿ ಕ್ಯಾಚ್ ಮಾಡ್ತಾನೆ. ಈ ಸೀನ್ ನ ಯಾವ CGI ನು ಇಲ್ದಿರಾ ಆಲ್ಮೋಸ್ಟ್ 156 ಟೇಕ್ ಗಳನ್ನ ತಗೊಂಡು ಮಾಡಿದ್ದಾರೆ. ಇದು ಹೆಂಗ್ ಮಾಡಿದ್ರು ಅಂತ ಕೇಳಿದ್ರೆ ಆ ಟ್ರೇ ನಲ್ಲಿ ಲಿಕ್ವಿಡ್ ತರ ಒಂದು ಗಮ್ನ ಒಯ್ದಿಕ್ಕಿರ್ತಾರೆ ಅಂಡ್ ಮೇಲಿಂದ ಸ್ಟಂಟ್ ಮ್ಯಾನ್ ವಸ್ತುಗಳನ್ನು ಒಂದೊಂದಾಗಿ ಕೆಳಗಡೆ ಹಾಕ್ತಾ ಇದ್ದಂಗೆ ಆ ಗಮ್ ನಲ್ಲಿ ಅವರು ಕರೆಕ್ಟ್ ಆಗಿ ಕ್ಯಾಚ್ ಹಿಡಿತಾನೆ. ಈ ತರ ಮಾಡೇ ಈ ಸೀನ್ ನ ತೆಗ್ದಿರ್ತಾರೆ. ಇದ್ ಮಾತ್ರ ಅಲ್ಲ, ಸ್ಪೈಡರ್ ಮ್ಯಾನ್ ಫಸ್ಟ್ ಟೈಮ್ ಬಿಲ್ಡಿಂಗ್ ನ ಹತ್ತೋದು ಸಹ ರಿಯಲ್. ಆ ಗೋಡೆನ ಆ ಸೆಟ್ ಅನ್ನು ಹಾರಿಜೆಂಟಲ್ ಆಗಿ ಕ್ರಿಯೇಟ್ ಮಾಡಿ ಅದ್ರಲ್ಲೇ ಟೋಬಿ ಮೆಗ್ವರ್ ಹತ್ತಿರ್ತಾನೆ. ಆದ್ರೆ ಅದನ್ನ ನಮ್ಗೆ ವರ್ಟಿಕಲ್ ಆಗಿ ತಿರುಗಿಸಿ ನಮ್ಗೆ ತೋರಿಸಿರ್ತಾರೆ. ಅದ್ ಮಾತ್ರ ಅಲ್ದಿರಾ ಫೈನಲ್ ಫೈಟ್ ಅಲ್ಲಿ ಗ್ರೀನ್ ಗಾಬ್ಲಿನ್ ಹಂಗೆ ಒಂದು ಉಲ್ಟಾ ಪಲ್ಟಿ ಹೊಡೆದಿ ಸ್ಪೈಡರ್ ಮ್ಯಾನ್ ಗೆ ಬಂದು ಹೊಡಿತಾನೆ. ಆ ಜಂಪ್ ಪರ್ಫೆಕ್ಟ್ ಆಗಿ ಬರ್ಬೇಕು ಅಂತ ಆ ಜಾಗದಲ್ಲಿ ಒಂದು ಟ್ರಾಂಪರ್ ನ ಯೂಸ್ ಮಾಡಿರ್ತಾರೆ. ಆ ಫೈಟ್ ಸೀಕ್ವೆನ್ಸ್ ನ ಸ್ಲೋ ಮೋಷನ್ ಅಲ್ಲಿ ನೋಡಿದ್ರೆ ಆ ಟ್ರಾಂಪರ್ ಕಾಣಿಸುತ್ತೆ ನಿಮ್ಗೆ. ಸ್ಪೈಡರ್ ಮ್ಯಾನ್ ಆಗಿ 3 ಜನ ಇದ್ದಾರೆ. ಆ 3 ಜನರಲ್ಲಿ ಯಾವ ಸ್ಪೈಡರ್ ಮ್ಯಾನ್ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.